ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧಿಸಿದ್ದೇವೆ, ದೇವರನ್ನ ಮಹಿಮೆ ಪಡಿಸಿದ್ದೇವೆ. ಆ ನಂತರ ಒಂದು ವಾಕ್ಯ ಭಾಗವನ್ನು ದೇವರು ನಮಗೆ ತೋರಿಸಿಕೊಟ್ಟಿದ್ದ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚೆ ಈ ವಾಕ್ಯವನ್ನು ದೇವರ ಕರಗಳಲ್ಲಿ ಒಪ್ಪಿಸಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರಪ್ಪ. ಯೇಸು ಸ್ವಾಮಿ, ನಿಮಗೆ ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ಪವಿತ್ರಾತ್ಮರೇ ನೀವು ಮಾತನಾಡ್ರಿ ಅಪ್ಪ. ನಾವು ಕೇಳುತ್ತೇವೆ ಸ್ವಾಮಿ. ಕೇಳಿದ ಮಾತ್ರ ಅಲ್ಲದೆ ಅದೇ ರೀತಿಯಾಗಿ ಕೈಗೊಂಡು ನಡೆಯುವಂತೆ ಕೃಪೆ ಕೊಡು, ಸಹಾಯ ಮಾಡಿ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕದ ತಂದೆಯಾದ ದೇವರೇ. ಇಲ್ಲಿ ದೇವರ ವಾಕ್ಯದಲ್ಲಿ ಈ 66 ಪುಸ್ತಕದಲ್ಲಿ ಈ ಕಡೇ ಅಧ್ಯಾಯಕ್ಕೆ ಇವತ್ತೊಂದು ವಾಕ್ಯವನ್ನು ದೇವರು ನನಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಧ್ಯಾನ ಮಾಡೋಣ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ, ಅದರಲ್ಲಿ 11ನೇ ವಚನವನ್ನು ತೆಗೆದುಕೊಳ್ಳೋಣ. ಯಾಕಂದ್ರೆ ಈ ಲೋಕ ಆದಿಕಾಂಡದಲ್ಲಿ ನೋಡುವಾಗ ಈ ಲೋಕ ಎಲ್ಲ ಏನಾಗಿದೆ ಅಂತೆ, ಕೆಟ್ಟು ಹೋಗಿದೆ. ನಾನು ಎಲ್ಲಾ ದೇಹಿಗೂ ಅಂತ್ಯ ತೀರ್ಮಾನಿಸಿದ್ದೇನೆ ಅಂತ ಆದಿಕಾಂಡದಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಪ್ರಕಟಣೆಯಲ್ಲಿ ಏನು ಬರೆದಿದೆ ನೋಡೋಣ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ. ಹಲ್ಲೆಲೂಯಾ. ಅನ್ಯಾಯ ಮಾಡುವವನು, ಮೋಸ ಮಾಡುವವನು, ಇನ್ನು ಅನೇಕ ಈ ಲೋಕಕ್ಕೆ ಸಂಬಂಧಪಟ್ಟ ರೀತಿ ಎಲ್ಲ ಅವನು ಏನು ಮಾಡ್ತಾ ಇದ್ದಾನೆ ಅವನು ಹೆಚ್ಚು ಮಾಡಲಿ. ಹಲ್ಲೆಲೂಯಾ. ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ. ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ಮೈಲಿಗೆ ಆದವನು ಇನ್ನು ಹೆಚ್ಚು ಮೈಲಿಗೆಯನ್ನು ಮಾಡಿಕೊಳ್ಳಲಿ. ಎಲ್ಲ ವಿಷಯಗಳಲ್ಲಿ ಹಲ್ಲೆಲೂಯಾ. ತನ್ನನ್ನು ಮೈಲಿಗೆ ಮಾಡಿಕೊಳ್ಳಲಿ. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ. ಯಾರಿಗೆ? ನೀತಿಯನ್ನು ಅನುಸರಿಸುವನು. ದೇವರ ವಾಕ್ಯದಲ್ಲಿ ನೀತಿವಂತನಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ನಾವು ದೇವರಿಗೋಸ್ಕರ ಈ ಭೂಮಿ ಮೇಲೆ ಬದುಕುತ್ತೀವಲ್ಲ, ಅಂಥವರಿಗೆ ದೇವರಲ್ಲಿ ಹೇಳ್ತಾ ಇದ್ದಾರೆ, ನೀತಿಯನ್ನು ಅನುಸರಣೆ ಯಾರು ಮಾಡ್ತಾ ಇದ್ದೀರಿ ಅವ್ರು ಇನ್ನೆಚ್ಚು ಮಾಡಲಿ. ಹಲ್ಲೆಲೂಯಾ. ನೋಡಿ, ಅವರಿಗೆ ದೇವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ದೇವರಾತ್ಮನು ಅವ್ರ ಮುಖಾಂತರ ನಡೆಸುತ್ತಾ ಇದ್ದಾರೆ. ಪವಿತ್ರಾತ್ಮರು ಅವರ ಜೊತೆಲಿದ್ದು ಎಲ್ಲ ವಿಷಯಗಳಲ್ಲೂ ನೀನು ಈ ಮಾರ್ಗ ಹೋಗ್ಬೇಡ, ಪ್ರಿಯನಾದ ದೇವರ ಮಗುವೇ, ನೀನು ಪರಲೋಕಕ್ಕೆ ಹೋಗಬೇಕಾದವನು, ನಿನ್ನ ಮಾರ್ಗ ಇದು ಅಲ್ಲ. ಹಾಗೆ ಪವಿತ್ರಾತ್ಮರು ನಮಗೆ ಎಲ್ಲ ವಿಷಯದಲ್ಲೂ ಸಕಲ ವಿಷಯದಲ್ಲೂ ಸತ್ಯತೆಯಲ್ಲಿ ನಡೆಸುವಂತ ಪವಿತ್ರಾತ್ಮರು ಆಗಿದ್ದಾರೆ. ಇಲ್ಲಿ ನೀತಿವಂತನು ಇನ್ನು ನೀತಿಯನ್ನು ಅನುಸರಿಸಲಿ. ಅವಾಗ ನೀತಿವಂತನು ಯಾರಿದ್ದಾರೆ? ನಾವು ಯಾರು ನೀತಿವಂತರಲ್ಲ, ಪ್ರಿಯನಾದ ದೇವರ ಮಗುವೆ. ಇಲ್ಲಿ ದೇವರು ನೀತಿವಂತನು ಅಂತ ನಿಮಗೆ ಹೇಳಿಬಿಟ್ರೆ ನಿಮ್ಮನ್ನ ಯಾರು ಹಿಂಜರಿತಾರೆ ಹೇಳ್ರಿ ನೋಡ. ಅಲ್ಲಿಗೆ ದೇವರು ನೀತಿವಂತರಂತ ಆಯ್ಕೆ ಮಾಡೋರು ಎಷ್ಟು ಜನ ಇದ್ದೀವಿ, ಪ್ರಿಯನಾದ ದೇವರ ಮಗುವೆ. ಅದಕ್ಕೆ ಯಾವತ್ತು ನಾವು ಪವಿತ್ರಾತ್ಮನ ಜೊತೆಯಲ್ಲಿ ಇದ್ದುಕೊಂಡು ಈ ವಾಕ್ಯದೊಂದಿಗೆ ಮುಂದೆ 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 ಸಾಗುತ್ತಾ ಇದ್ರೆ ಅವಾಗ ನೀತಿವಂತರು, ದೇವರ ಒಂದು ಗಣನೆಯಲ್ಲಿ ನಾವು ನೀತಿವಂತರಾಗ್ತೇವೆ. ಹೊರತು ನಮ್ಮ ಸ್ವಂತ ಬುದ್ಧಿ, ನಮ್ಮ ಸ್ವಂತ ಜ್ಞಾನ, ನಮ್ಮ ಸ್ವಂತ ಎಜುಕೇಶನ್, ನಾನು ತುಂಬಾ ಓದಿದ್ದೇನೆ, ನನಗೆಲ್ಲ ಗೊತ್ತಿದೆ, ಅವರೆಲ್ಲ ನೀತಿವಂತರಲ್ಲ. ಇಲ್ಲಿ ಯಾರು ಇದನ್ನ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂತವರು ಅವರೇ ನೀತಿವಂತರು. ಆ ನೀತಿವಂತರು ಏನಂತೆ? ಇನ್ನೂ ಹೆಚ್ಚು ನೀತಿಯನ್ನು ಅನುಸರಿಸಲಿ. ಹಲ್ಲೆಲೂಯಾ. ಇಲ್ಲಿ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ. ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಹಲ್ಲೆಲೂಯಾ. ಇಲ್ಲಿ ಪವಿತ್ರವಾಗಿ ಜೀವಿಸುವಂತವನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಈಗ ನಾವು ಒಂದು ದೋಷ ಇಲ್ಲದೆ ಜೀವಿಸ್ತಾ ಇದ್ದೇವೆ, ದೇವರ ಗಣನೆಯಲ್ಲಿ ನಾವು ಪವಿತ್ರವಾಗಿ ಜೀವಿಸ್ತಾ ಇದ್ದೇವೆ ಅಂತಂದ್ರೆ ಇನ್ನೂ ಪವಿತ್ರ ಹೆಚ್ಚು ಮಾಡಿಕೋ. ಹಲ್ಲೆಲೂಯಾ. ದೇವರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಈ ರೀತಿಯಾಗೇ ನೀನು ಜೀವಿಸಬೇಕು ಎಂಬುದಾಗಿ ನಮಗೆ ಇಲ್ಲಿ
ಈ ವಾಕ್ಯದ ಮುಖಾಂತರ ನಮಗೆ ದೇವರು ತೋರಿಸಿಕೊಡ್ತಾ ಇದ್ದಾರೆ. ಪವಿತ್ರ ಮಾಡಿಕೊಳ್ಳಲಿ. ಈಗೋ ಬೇಗ ಬರುತ್ತೇನೆ. ಯಾರು ಇಲ್ಲಿ ಮೇಲೆ ಹೇಳ್ತಾರೆ, ಅನ್ಯಾಯ ಮಾಡುವನು ಅನ್ಯಾಯ ಹೆಚ್ಚು ಮಾಡಲಿ, ನೀತಿ ಅನುಸರಿಸುವನು ಹೆಚ್ಚು ನೀತಿಯನ್ನು ಅನುಸರಣೆ ಮಾಡಿಕೊಳ್ಳಲಿ. ಆಮೇಲೆ ಇಲ್ಲಿ ಕೆಳಗೆ ಏನ್ ಹೇಳ್ತದೆ, ಇನ್ನು ಪವಿತ್ರವಾದವನು ಇನ್ನೂ ಹೆಚ್ಚು ಪವಿತ್ರವನ್ನ ಮಾಡಿಕೊಳ್ಳಲಿ. ನಾನೇನಂತೆ, ಈಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೂ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಹಲ್ಲೆಲೂಯಾ. ತೀರ್ಮಾನ ಮಾಡ್ತಾರೆ ದೇವರು. ಜಡ್ಜ್ಮೆಂಟ್ ಡೇ ಯಾವಾಗ ದೇವರು ಬಂದ್ರು ಅಂದ್ರೆ ಅವತ್ತು ತೀರ್ಮಾನ ಮಾಡ್ತಾರೆ. ಏನಂತೆ, ಇಲ್ಲಿ ಪೊಲೀಸ್ ಸ್ಟೇಷನ್ ಇಂದ ಹೋಗಿ ಕೋರ್ಟಿಗೆ ಹೋಗಿ ಕೇಸ್ ಹಾಕಿಸ್ಕೊಂಡು, ಇದೆಲ್ಲ ಪ್ರಿಯನಾದ ದೇವರ ಮಗುವೆ, ಇಲ್ಲಿ ನಿನ್ನ ಜೀವಕ್ಕೆ ಏನು ತೊಂದರೆ ಆಗುವುದಿಲ್ಲ. ಜೈಲಿಗೆ ಹೋಗ್ಬೋದು, ಹೆಚ್ಚು ಕಮ್ಮಿ ಆಗಿದ್ರೆ ಹಿಂದಿರುಗಿ ಬರ್ಬೋದು. ಆದರೆ ದೇವರ ಲೆಕ್ಕದಲ್ಲಿ ಮಾತ್ರ ಅಲ್ಲಿ ಹಾಗೆ ಈ ರೀತಿಯಾಗಿ ನಡೀತದೆ ಅಂತ ನಾವು ನೆನೆಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ದೇವರ ರಾಜ್ಯ ಕಾಣಬಹುದು, ಇಲ್ಲ ಅಂದ್ರೆ ಮತ್ತೊಂದು ಇಹಲೋಕದ ಅಧಿಪತಿ ಆತನ ರಾಜ್ಯ. ಇವೆರಡೇ ನಮಗೆ ಉಳಿದಿರೋದು. ಯುವರ್ ಚಾಯ್ಸ್. ನೀನು ಯಾವುದನ್ನ ಆಯ್ಕೆ ಮಾಡಿಕೊಳ್ತೀಯ? ಪವಿತ್ರನನ್ನು ಪವಿತ್ರವಾಗಿರುವನು ಇನ್ನೂ ಹೆಚ್ಚು ಪವಿತ್ರ ಮಾಡಿಕೊಳ್ಳಲಿ, ನೀತಿ ಅನುಸರಣೆ ಮಾಡುವನು ಹೆಚ್ಚು ನೀತಿಯನ್ನು ಅನುಸರಣೆ ಮಾಡಲಿ, ಪಾಪಿಷ್ಟನು ಇನ್ನೂ ಹೆಚ್ಚಾಗಿ ಪಾಪದ ಕೆಲಸ ಮಾಡಲಿ ಅಂತ ದೇವರು ಎರಡನ್ನು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ನೀನು ಹೇಗೆ ಜೀವಿಸ್ತೀಯಾ ಅದರ ಮೇಲೆ ನಿಮಗೆ ತೀರ್ಮಾನವನ್ನು ನಾನು ಮಾಡುತ್ತೇನೆ. ಈಗೋ ನಾನು ಬೇಗ ಬರುತ್ತಾ ಇದ್ದೇನೆ, ಅವನ ನಡತೆಗೆ ತಕ್ಕಂತ ಪ್ರತಿಫಲ ನಾನೇ ಕೊಡುವುದು ಎಂಬುದಾಗಿ ದೇವರು ಪ್ರಕಟ ಮಾಡ್ತಾರೆ. ಪ್ರಿಯನಾದ ದೇವರ ಮಗುವೆ, ದೇವರು ಅನ್ಯಾಯಗಾರನು ಅಲ್ಲ. ಇಲ್ಲಿ ಎರಡನ್ನು ನಮ್ಮ ಕೈಯಲ್ಲಿ, ಇಲ್ಲಿ ಗ್ರಂಥದ ಮುಖಾಂತರ ಗ್ರಂಥ ಕೊಟ್ಟಿದ್ದಾರೆ ನಮ್ಮ ಕೈಯಲ್ಲಿ. ಇದನ್ನ ನಾವು ಧ್ಯಾನ ಮಾಡುವಾಗ ಒಳ್ಳೆದನ್ನ ತೆಗೆದುಕೊಂಡ್ರೆ ಎಲ್ಲಿ ಹೋಗ್ತೀವಿ, ಕೆಟ್ಟದನ್ನ ಅನುಸರಣೆ ಮಾಡಿದ್ರೆ ಎಲ್ಲಿ ಹೋಗ್ತೀವಿ ಎಂಬುದಾಗಿ ಎರಡನ್ನೂ ದೇವರು ಮೆನ್ಷನ್ ಮಾಡಿದ್ದಾರೆ. ಹಲ್ಲೆಲೂಯಾ. ಅದನ್ನ ನಾವು ಧ್ಯಾನ ಮಾಡಿ ನಮ್ಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡಿ. ಹಾಗಾಗಿ ನಾನೇ ಆದಿಯೂ ಅಂತ್ಯವೂ, ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಮುಂದೆ ಯಾವುದೂ ಇಲ್ಲ. ಆದಿಯೂ ನಾನೇ, ಅಂತ್ಯವೂ ನಾನೇ. ನೋಡ್ರಿ, ನಾವು ಯಾರಾದ್ರೂ ಹೇಳಲಿಕ್ಕೆ ಆಗ್ತದ ಭೂಮಿ ಮೇಲೆ? ಹಲ್ಲೆಲೂಯಾ. ಆದಿಯೂ ಅಂತ್ಯವೂ ನಾನೊಬ್ಬನೇ, ನನ್ನ ಹೊರತು ಇನ್ಯಾರು ಇಲ್ಲ ಅಂತ ದೇವರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಹಾಗೂ ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಮೊದಲನೆಯವನು, ಕಡೆಯವನು, ಕಡೆಯವನು, ಮತ್ತೆ ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಎಲ್ಲ ದೇವರೊಬ್ಬರೇ. ಪ್ರಾರಂಭ ಅಂತ್ಯ, ಮೊದಲನೆಯವನು ಕಡೆಯವನು, ಲಾಸ್ಟ್ ತನಕ ನಾನು ಒಬ್ಬನೇ ಅಂತ ಹೇಳ್ತಾರೆ. ಮತ್ತೆ ಆರಿದ್ದಾರೆ ಪ್ರಿಯನಾದ ದೇವರು. ನಾವು ಯಾರ ಬಳಿಗೆ ಹೋಗ್ತಾ ಇದ್ವಿ ಎಂಬುದಾಗಿ ನಾವು ಚಿಂತೆ ಮಾಡಬೇಕಾಗಿದೆ. ಈಗ ಯೋಚನೆ ಮಾಡಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಹಲ್ಲೆಲೂಯಾ. ಹಾಗೂ ತಮ್ಮ ನಿಲುವಂಗಿಯನ್ನು ತೊಳೆದುಕೊಂಡವರು ಧನ್ಯರು. ಹಲ್ಲೆಲೂಯಾ. ನಿಲುವಂಗಿ, ನಮ್ಮ ನಿಲುವಂಗಿಯನ್ನು ತೊಳೆದುಕೊಂಡವರಂದ್ರೆ ಈ ಲೋಕದ ಪಾಪ ಶಾಪಗಳನ್ನೆಲ್ಲ ತೊಳೆದುಕೊಂಡು ಪರಿಶುದ್ಧ ಜೀವಿತವನ್ನು ನಾವು ನಯಿಸಬೇಕು. ಅಂದ್ರೆ ಪರಿಶುದ್ಧ ಜೀವಿತವನ್ನು ನಾವು ದೇವರು ಈ ಕೊಟ್ಟಂತ ವಾಕ್ಯವನ್ನು ಧ್ಯಾನ ಮಾಡಿ, ಅಪ್ಪ ನನಗೆ ಸ್ವಾಮಿ ನೀನೇ ನನಗೆ ಬೇಕು ಎಂಬುದಾಗಿ, ನನ್ನನ್ನು ಶುದ್ಧಿ ಮಾಡು ಸ್ವಾಮಿ ಎಂಬುದಾಗಿ ದೇವರ ಕರಗಳಲ್ಲಿ ನಾವು ಒಪ್ಪಿಸಿಕೊಟ್ಟಾಗ ನಮ್ಮನ್ನು ನೀತಿವಂತರನ್ನಾಗಿ ದೇವರು ಮಾಡಿ ಶುದ್ಧತೆ ಮಾಡಿ ನಮ್ಮಿಂದ ಅಶುದ್ಧತೆಯನ್ನು ತೆಗೆದು ಹಾಕಿ ಅಲ್ವಾ. ಈಗ ನಮ್ಗೆ ಇಲ್ಲಿ ಏನು ಬರ್ತಿದೆ, ಏನು ಬರ್ತಿದೆ, ನಿಲುವಂಗಿಯನ್ನು ತೊಳೆದುಕೊಂಡವನು ಧನ್ಯನಂತೆ. ನಿಲುವಂಗಿ ಅಂದ್ರೆ ನಮ್ಮಲ್ಲಿ ಕಲೆಗಳಿದೆ, ಅಪರಾಧ ಕಲೆಗಳಿದೆ, ಪಾಪದ ಕಲೆ ಇದೆ, ದೋಷದ ಕಲೆ ಇದೆ, ಅನ್ಯಾಯದ ಕಲೆ ಇದೆ. ಇವೆಲ್ಲ ಎಲ್ಲಿದೆ? ನಮ್ಮಲ್ಲಿ ಇದೆ.
ನಾವು ಅದನ್ನ ತೊಳೆದುಕೊಳ್ಳಬೇಕಾಗಿದೆ. ಪ್ರಿಯನಾದ ದೇವರ ಮಗುವೇ, ಅದು ನಮ್ಮಿಂದ ಸಾಧ್ಯವಿಲ್ಲ. ನಮಗಾಗಿ ಪ್ರಾಣ ಕೊಟ್ಟಂತ ಯೇಸು ಸ್ವಾಮಿ ಇಂದ ಮಾತ್ರ ಸಾಧ್ಯ ಉಂಟು. ಅದಕ್ಕೆ ನಮ್ಮ ಶಾಪ, ನಮ್ಮ ಪಾಪ, ನಮ್ಮ ರೋಗ ಈ ಎಲ್ಲವನ್ನು ತನ್ನ ಮೇಲೆ ಹಾಕಿಕೊಂಡು ಶಿಲುಬೆಯ ಮೇಲೆ ಯಜ್ಞವಾಗಿದ್ದು ಯಾತಕ್ಕೋಸ್ಕರ? ಇನ್ನು ಮುಂದೆ ನೀವು ಪಾಪ ಮಾಡಬೇಡ್ರಿ, ನೀತಿವಂತರಾಗಿ ಜೀವಿಸಿರಿ, ಅದಕ್ಕಾಗಿ ನಾನು ಇವೆಲ್ಲ ದಂಡನೆಯನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಅದನ್ನ ಎಷ್ಟು ಜನ ನಂಬ್ತಿರೋ, ಎಷ್ಟು ಜನ ನಂಬುದಿಲ್ಲೋ ನನಗೆ ಗೊತ್ತಿಲ್ಲ. ಇಲ್ಲಿ ದೇವರು ನನಗೆ ಪವಿತ್ರಾತ್ಮರು ಹೇಳಿ ಕೊಡ್ತಾ ಇದ್ದಾರೆ. ಅದನ್ನ ನಾನು ಅವರ ಮುಖಾಂತರವೇ ನಂದೇನು ಇಲ್ಲ. ಕುಂಬಾರನು ಆತನು, ನಾವು ಜೇಡಿ ಮಣ್ಣಾಗಿದ್ದೇವೆ. ಈ ಗ್ರಂಥದಲ್ಲಿರುವ ಬರೆದಿರೋ ಪತ್ರಿಕೆಯಲ್ಲಿ ಓದುವಂತವನು ನಾನು ಜೇಡಿ ಮಣ್ಣಾಗಿದ್ದೇನೆ. ಪ್ರಿಯನಾದ ದೇವರ ಮಗುವೆ, ನಾನು ಏನು ಅಲ್ಲ. ದೇವರ ಮುಂದೆ ನಾನು ಏನು ಅಲ್ಲ. ನಾವು ಯಾರು ಏನು ಆಗೋಕ್ಕೆ ಸಾಧ್ಯ ಇಲ್ಲ. ಅವರು ತೋರಿಸಿದ ಮಾರ್ಗದಲ್ಲಿ ನಡೆಯುವಂಥವರು ನಾವು. ಹಾಗಾಗಿ ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು. ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಕ್ಕೆ ಸೇರುವರು. ಯಾರು? ತನ್ನ ನಿಲುವಂಗಿಯನ್ನು ತೊಳೆದುಕೊಂಡವರು, ಶುದ್ಧತೆ ಜೀವಿತವನ್ನ ಜೀವಿಸುವರು. ಆ ಬಾಗಿಲಿಂದ ಒಳಗೆ ಹೋಗಿ ಆ ಪಟ್ಟಣ ಒಳಗೆ ಸೇರುವರು, ಪರಲೋಕದಲ್ಲಿ ಸೇರುತ್ತಾರೆ. ಆ ಬಾಗಿಲೇ ಯೇಸು ಸ್ವಾಮಿ ಆಗಿದ್ದಾರೆ. ಅದಕ್ಕೆ ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ. ಮಾರ್ಗ ಯೇಸು ಸ್ವಾಮಿನೇ ಬಾಗಿಲಾಗಿದ್ದಾರೆ. ಆ ಬಾಗಿಲಿಂದ ನಾವು ಒಳಗೆ ಹೋಗಿ ಆ ಪಟ್ಟಣದಲ್ಲಿ ಸೇರುವಂತವರಾಗಿರ್ಬೇಕು. ಪ್ರಿಯನಾದ ದೇವರು, ಇಲ್ಲಿ 20-30 ಸೈಟು, 30-40 ಸೈಟು, ಒಂದು ಸೈಟು ತೆಗೆದುಕೊಂಡು ಮನೆ ಕಟ್ಟಷ್ಟೊತ್ತಿಗೆ 1 ಕೋಟಿ ರೂಪಾಯಿ ಹಣ ಬೇಕು. 25-30 ವರ್ಷಗಳ ಸಾಲ ತೀರಿಸಬೇಕು. ಪ್ರಿಯನಾದ ದೇವರ ಮಗುವೇ, ನಿಮ್ಮ ಹತ್ರ ಹಣ ಇದ್ರೆ ತೆಗೆದುಕೊಳ್ಳಿ, ಪ್ರಶ್ನೆ ಅಲ್ಲ. ಆದರೆ ಈ ಭೂಮಿನೇ ಶಾಶ್ವತವಾಗಿದೆ ಅಂತ ನಾವ್ಯಾರೂ ನೆನೆಸಬಾರದು. ಇಲ್ಲಿ ನಮಗೆ ದೇವರು ಒಂದು ಮನೆ ಕೊಟ್ರೆ ಸಂತೋಷ, ಕೊಡ್ಲಿಲ್ಲ ಅಂದ್ರೂ ಸಂತೋಷ. ದೇವರ ರಾಜ್ಯವನ್ನ ಮಾತ್ರ ಬಿಡಬೇಡಿ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಕಣ್ಣು ಮುಚ್ಚಿರಿ, ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ರಾಜನೇ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸ್ತೇನೆ. ವಿಡಿಯೋ ಮುಖಾಂತರ ನೋಡುವಂತ ಪ್ರತಿ ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಕಷ್ಟ, ದುಃಖ, ರೋಗ, ಸಮಸ್ಯೆ ಇವೆಲ್ಲದರಿಂದ ನೀನು ಬಿಡುಗಡೆ ಕೊಟ್ಟು ಸಹಾಯ ಮಾಡು. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್, ಆಮೇನ್.